ಅಂತೂ ಇವತ್ತಿಂದ ಶೆಡ್ ಕಟ್ಟಕ್ ಸ್ಟಾರ್ಟ್ ಮಾಡೇ ಬಿಟ್ವಿ. ನಾನು ಕನ್ನಡಿಗ. ಬೆಳಗ್ಗೆ ಎದ್ದು 2 ಆಕಳಿಗೆ ಹಿಂಡಿ ಇಟ್ಟು 2 ಆಕಳನ್ನ ಹಿಂಡಕ್ ಸ್ಟಾರ್ಟ್ ಮಾಡಿ. ನೆಗಡಿಯಾಗಿ ವಾಯ್ಸ್ ಎಲ್ಲ ಕೆಟ್ಟೋಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂತೀರಾ ಅಂತ ಅನ್ಕೊಂಡು 2 ಆಕಳದ ಹಾಲು ಹಿಂಡಿ ಡೈರಿಗೆ ಹೋಗಿ ಹಾಲಕ್ ಬಂದೆ. ಆಮೇಲೆ ಆಕಳದ ಮೈ ಎಲ್ಲ ಹೊಲ್ಸಾಗಿತ್ತು ಅಂತಂದು ಆಕಳ ಎಲ್ಲ ಮೈ ತೊಳ್ಕೊಂಡೆ. ಇವಾಗ ಆಕಳದ ಶೆಡ್ ಕಟ್ಟೋವರೆಗೂ ಇದೇ ಜಾಗದಲ್ಲಿ ನಾನು ಆಕಳ ಕಟ್ಟೋದು. ಅದಕ್ಕೆ ಇಲ್ಲಿ ಒಂದ್ ಟ್ರಿಪ್ ಮಣ್ಣು ಏರ್ಸಿದ್ರೆ ಆಯ್ತು ಅಂತಂದು ಒಂದ್ ಟ್ರಿಪ್ ನ ಮಣ್ಣು ವೇಸ್ಟ್ ಮಣ್ಣನ್ನ ತಗೊಂಡ್ ಬಂದು ಇಲ್ಲಿ ಹಾಕಿ. ಒಂದ್ ವೇಳೆ ನಾನು ಇಲ್ಲಿ ಮಣ್ಣು ಹಾಕ್ದೇನೆ ಡೈರೆಕ್ಟ್ ಆಗಿ ಆಕಳ ತಂದು ಕಟ್ಟಿದ್ರೆ ಉಣ್ಣಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಇಲ್ಲಿರೋ ಮಣ್ಣು ಧೂಳ್ ಮಣ್ಣಾಗಿರುತ್ತೆ, ಹಾಗೆ ಉಡಿ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದ್ ಟ್ರಿಪ್ ಗಟ್ಟಿ ಮಣ್ಣು ಹಾಕಿದ್ರೆ ಉಣ್ಣಿ ಏನೋ ಆಗಲ್ಲ ಅಂತ ಅನ್ಕೊಂಡು ಒಂದ್ ಟ್ರಿಪ್ ಮಣ್ಣು ಏರಿಸಿದೆ. ಅದೆಲ್ಲ ಆದ್ಮೇಲೆ ಆಕಳಿಗೆ ಮೇವ್ ತರಕ ನಾನು ಹೊಲದ ಕಡೆಗೆ ಬಂದೆ. ಇದೇ ನೋಡಿ ನಾವು ಹಾಕಿರೋ ಮುಳ್ಸಜ್ಜಿ. ಇದರಲ್ಲಿ ನಾವು 2 ತರದ ಬೀಜನ ಹಾಕಿದೀವಿ. ಒಂದು ಹುಲ್ ಬೀಜ ಮತ್ತು ಇನ್ನೊಂದು ಮುಳ್ ಕಬ್ಬನ ಚುಚ್ಚಿರೋದು. ಈ ಹುಲ್ ಬೀಜ ಒಂದ್ ಟೈಮ್ ಕೊಯ್ದ್ನೆ ಅಂದ್ರೆ ಮತ್ತೆ ಅದ್ರದ್ದು ಚಿಗುರು ನೋಡಿ ಒಂದು 10 ರಿಂದ 12 ಕಡ್ಡಿ ಬರುತ್ತೆ. ಹಾಗೆ ಇದನ್ನ ಒಂದ್ ಟೈಮ್ ಏನಾದ್ರು ಹಾಕಿದ್ರೆ ಇದು 3 ವರ್ಷದವರೆಗೂ ಬರುತ್ತೆ ಅಂತ ಅಂಗಡಿಯವರು ಹೇಳಿದ್ದಾರೆ. ಒಂದ್ವರೆ ಮುಳ್ಸಜ್ಜಿನ ಕೊಯ್ಕೊಂಡು ನಾನು ಮನೆ ಕಡೆಗೆ ಬಂದೆ. ಅದೆಲ್ಲ ಆದ್ಮೇಲೆ ಈವ್ನಿಂಗ್ ಸ್ವಲ್ಪ ಟೈಮ್ ಇತ್ತು ಅನ್ಕೊಂಡು ಇವತ್ತಿಂದಾನೇ ಶೆಡ್ ಕಟ್ಟಕ್ ರೆಡಿ ಮಾಡಿದ್ರೆ ಆಯ್ತು ಅನ್ಕೊಂಡು ಇವತ್ತು ನಾನು ತೆಗೆಯಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಇನ್ನ ಮೊದಲನೇ ದಿನ, ಹಾಗಾಗಿ ಯಾರಾದ್ರೂ ನನ್ನ ಜರ್ನಿನ ನೋಡ್ಬೇಕು ಅಂತ ಅನ್ಕೊಂಡ್ರೆ ಈಗಲೇ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊರಿ. ಇವತ್ತಿಗಿಷ್ಟೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.